ಆಯ್ಕೆ ಹೆಂಗೆ ಮಾಡ್ತೀರಿ? ಈ ಹೊಸ ತಲೆಮಾರಿನ ಅಭ್ಯರ್ಥಿಗಳನ್ನು ಆಯ್ಕೆ ಹೆಂಗೆ ಮಾಡ್ತೀರಿ? ಸೊ ಯಾಕೆಂದರೆ ಇದು ಡಿಜಿಟಲ್ ಜಮಾನ, ತಮಗೆ ಗೊತ್ತಿದೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಸೊ ತಾವು ಏನಾದರೂ ಮೇಡಮ್ ಸಿಂಪಲ್, ಬೇರೆ ಏನು ಇದು ತುಂಬಾ ರಾಕ್ ಸೈನ್ಸ್ ಏನಿಲ್ಲ, ಬೇರೆ ಯಾವುದು ಫಾರ್ಮುಲಾ ಇಲ್ಲ. ಇವಾಗ ಒಂದು 20,000 ಜನಸಂಖ್ಯೆ ಇರ್ತಕ್ಕಂಥ ವಾರ್ಡಲ್ಲಿ ಯಾರು ಜನರ ಜೊತೆ ಒಡನಾಟದಲ್ಲಿದ್ದಾರೆ, ಯಾರ ಹೆಸರು ಜಾಸ್ತಿ ಜನ ಅಲ್ಲಿ ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಇಂಥವ್ರು ಒಬ್ರು ಕ್ಯಾಂಡಿಡೇಟ್ ಆದ್ರೆ ಜನ ಇಂಥವ್ರಿಗೆ ಹೌದಪ್ಪ ಬೆನ್ ತಟ್ತಾರೆ ಅಂತಕ್ಕಂಥದ್ದು ನಮಗೆ ಒಂದು ವರದಿ ಬರುತ್ತೋ, ವೆರಿ ಕ್ಲಿಯರ್. ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ಇಲ್ಲ, ಅಥವಾ ಇನ್ಯಾರೋ ಬಂದು ಹೇಳಿದ್ರು ಅಂತಕ್ಕಂಥದ್ರ ಮೇಲೆ ಟಿಕೆಟ್ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇಲ್ಲಿ. ನಾನಂತೂ ವೆರಿ ಕ್ಲಿಯರ್ ಇದ್ದೀನಿ. ಡೇ ಒನ್ ಇಂದ ಇದು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರನೂ ಚರ್ಚೆ ಮಾಡಿದ್ದೀನಿ, ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬ್ರ ಹತ್ರನೂ ವಿಷಯ ತಿಳಿಸಿದ್ದೀನಿ. ಈಗ ನಿಮ್ದು 3 ತಲೆಮಾರಿ ಇದೆ ಸರ್, ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ನೀವು. ಸೊ ಇಲ್ಲಿ 3 ತಲೆಮಾರಿದೆ. ಈ 3 ತಲೆಮಾರಿಗೂ ಅಂದರೆ ಹಳೆ ಬೇರು ಹೊಸ ಚಿಗುರು. ಸೊ ಎಸ್ಪೆಷಲಿ ಯೂತ್ಸ್ ಅವ್ರ ಬಗ್ಗೆ ನೀವು ಡಿಸಿಷನ್ ತಗೊಳ್ಬೇಕು. ಸೊ ಈ ಫಾರ್ಮ್ಯುಲಾ ಹೆಂಗಿರುತ್ತೆ, ಹಳಬ್ರು ಮತ್ತು ಹೊಸಬ್ರು ಫಾರ್ಮ್ಯುಲಾ ಹೆಂಗಿರುತ್ತೆ? 50-50 ಇರುತ್ತಾ ಅಥವಾ 80-20 ಇರುತ್ತಾ, ಹೆಂಗಿರುತ್ತೆ ಸರ್? ಯಾಕೆ ಅಂತಂದರೆ ಯುವರ್ ಅ ಯೂತ್ ಲೀಡರ್, ನೀವೊಬ್ಬ ಯಂಗ್ ಲೀಡರ್. ಸೊ ಯಂಗ್ ಜನರೇಷನ್ಗೆ ನ್ಯಾಯ ಒದಗಿಸ್ಕೊಡೋದು ನಿಮ್ಮ ಕರ್ತವ್ಯ. ಸೊ ಹಳೆ ತಲೆಮಾರಿಗೆ ನ್ಯಾಯ ಕೊಡಿಸೋದು ಅವ್ರದ್ದು ಕರ್ತವ್ಯ. ಹೆಂಗಿರುತ್ತೆ ನಿಮ್ಮಲ್ಲಿ ರೇಷಿಯೋ ಅಂತ? ಮೇಡಮ್ ವೆರಿ ಕ್ಲಿಯರ್, ಇದು ಕಾಂಬಿನೇಷನ್ ಅಲ್ಲೇ ಹೋಗ್ಬೇಕಾಗತ್ತೆ. ಈಗ ಹಿರಿಯರ ಮಾರ್ಗದರ್ಶನ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಅವ್ರದ್ದಾದಂಥ ರಾಜಕಾರಣದ ಬದುಕಿನಲ್ಲಿ ಅವ್ರಿಗಾಗಿರ್ತಕ್ಕಂಥ ಅನುಭವಗಳು ಕೂಡ ನಾವು ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಇವತ್ತಿನ ನೀವು ಹೇಳ್ದಂಗೆ ಯಂಗ್ ಬ್ಲಡ್ ಏನಿದೆ, ಒಂದು ಅಗ್ರೆಸಿವ್ ನೇಚರ್ನ ಯಂಗ್ ಬ್ಲಡ್ ಏನಿದೆ, ಅವ್ರನ್ನು ಕೂಡ ಯಾವ ರೀತಿ ನಾವು ಬಳಸ್ಕೋತೀವಿ, ಜೊತೆಯಲ್ಲಿ ಅವ್ರಿಗೆ ಯಾವ ರೀತಿ ಅವಕಾಶ ಕಲ್ಪಿಸ್ಕೊಡ್ತೀವಿ, ಅವ್ರ ಮೂಲಕ ಯಾವ ರೀತಿ ರಾಜ್ಯ ಕಟ್ತೀವಿ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಸೊ ಹಾಗಾಗಿ ಈ ರೇಷಿಯೋ ನಿರ್ಧಾರ ಆಗ್ತಕ್ಕಂಥದ್ದು ಅವರವರ ಆ ವಾರ್ಡ್ ಮಟ್ಟದಲ್ಲಿ ಅವ್ರು ಯಾವ ರೀತಿ ಸಾಮರ್ಥ್ಯ ಬೆಳೆಸ್ಕೊಂಡಿರ್ತಾರೆ, ಯಾವ ರೀತಿ ಜನಸಂಪರ್ಕ ಇಟ್ಕೊಂಡಿರ್ತಾರೆ, ಆ ಒಂದು ವರದಿಯ ಆಧಾರದ ಮೇಲೆ ಫೈನಲ್ ಮಾಡ್ತೀವಿ. ವೆರಿ ಕ್ಲಿಯರ್. ಬಟ್ ಯೂತ್ಸ್ಗಂತೂ ತುಂಬಾ ಮನ್ನಣೆ ಇರುತ್ತೆ, 100% ಅವಕಾಶ ಮಾಡಿ. ಈಗ ಸರ್ ರಿಸರ್ವೇಶನ್ ಇರೋದ್ರಿಂದ GBAದಲ್ಲಿ ಇವರೇನೋ 50-50 ಅಂತ ಇದ್ದಾರೆ, ಐ ಡೋಂಟ್ ನೋ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ತಮ್ಮ ಹೆಣ್ಮಕ್ಳ ಕೇಡರ್ ಹೇಗಿದೆ JDS ಪಾರ್ಟಿಯಲ್ಲಿ? ಭಾಳ ರೇರ್ ಅಪ್ಪ ಹೆಣ್ಮಕ್ಳ ಲೀಡರ್ಸ್ ಕಾಣೋದು ನಿಮ್ಮ ಪಾರ್ಟಿಯಲ್ಲಿ. ಯಾಕೆ ಹೆಣ್ಮಕ್ಳು ಇಲ್ವಾ ನಿಮ್ಮ ಪಾರ್ಟಿಯಲ್ಲಿ? ಮೇಡಮ್ ತೆನೆ ಹೊತ್ತ ರೈತ ಮಹಿಳೆ ಅದು ನಮ್ಮ symbol ಜನತಾದಳ ಅಷ್ಟೇ ಪಕ್ಷದ ಇದೆ ಈಗ. ಸಿಂಬಲ್ ಇಲ್ಲ, ಸಿಂಬಾಲಿಕಲಿ ಏನಾದ್ರೂ ಇರ್ಲಿ, ಆಯ್ತು, ಅದನ್ನ ಸೈಡ್ ಗಿಡೋಣ, ಬದಿಗಿಡೋಣ. ಆದ್ರೆ ಇವತ್ತು 100% ಹೆಣ್ಮಕ್ಳಿಗೆ ಆದ್ಯತೆ ಸಿಕ್ಕಬೇಕು, ಕೊಡಬೇಕು, ಬಿಕಾಸ್ ದೇ ಡಿಸರ್ವ್ ಇಟ್. ಆಮೇಲೆ ದೇವೇಗೌಡರು ಇನ್ಸಿಸ್ಟ್ ಮಾಡಿ ತಂದಿದ್ದು ವುಮನ್ ರಿಸರ್ವೇಶನ್ ಸ್ಥಳೀಯ ಚುನಾವಣೆಗಳಲ್ಲಿ ಈಗಾಗಲೇ ಇದು ಏನೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಿಸರ್ವೇಶನ್ ಇದೆ. ಇಟ್ಸ್ ದೇವೇಗೌಡರ ಕೊಡುಗೆ ಅದು. ಬಟ್ ಪಾರ್ಟಿಯಲ್ಲೇ ಇಲ್ಲ ಅದು. ಇನ್ಫ್ಯಾಕ್ಟ್ ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿದ್ದಾಗ ಇತ್ತೀಚಿನ ದಿನಗಳಲ್ಲಿ ಏನ್ ನಡೀತು ಸಂಸತ್ನಲ್ಲಿ ಮತ್ತೆ ವಿಧಾನಸಭೆನಲ್ಲಿ ಹೆಣ್ಮಕ್ಳಿಗೆ ರಿಸರ್ವೇಶನ್ ತಗೊಂಡ್ಬರ್ಬೇಕು ಅಂತ ಬಹುಶಃ ತಮ್ಗೆಲ್ಲ ಗೊತ್ತಿರ್ತದೆ. ಆ ವಿಚಾರವಾಗೂ ದೇವೇಗೌಡರು ಹೋರಾಟ ಮಾಡಿದ್ರು. ಆಮೇಲೆ ಅಂತಿಮವಾಗಿ ನಂಬರ್ಸ್ ಇರಲಿಲ್ಲ, ಡ್ರಾಪ್ ಆಯ್ತು, ಬಿತ್ತು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಫಿನೆಟ್ಲಿ ಅತಿ ಹೆಚ್ಚು ಹೆಣ್ಮಕ್ಳನ್ನ ಒಂದು ಅವಕಾಶ ಮಾಡಿಕೊಡ್ತೀವಿ. ಹೆಂಗೆ ಎನ್ರೋಲ್ ಮಾಡ್ಕೋಬೇಕು? ಈ ರಾಜ್ಯದ ಮಹಿಳೆಯರು ಇವತ್ತು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವರು JDS ಬಟ್ ಬಿಕಾಸ್ ನೀವು ನೋಡಿ ಕುಮಾರಸ್ವಾಮಿ ಅವರಂದ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ಯಾಕಂದ್ರೆ ಅವರ ಒಂದು ಆ ಒಂದು ಹೆಂಗರಳು ಹಾಗಾಗಿ. ಸೊ ಈಗ ಅವರು ಎನ್ರೋಲ್ ಮಾಡ್ಕೋಬೇಕು ಅಥವಾ ಅವರು ಮುಂದಿನ ದಿನಗಳಲ್ಲಿ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ಗೆ ಬರಬೇಕು ಅಂತಂದ್ರೆ ವಾಟ್ ಈಸ್ ದಿ ಚಾನಲ್ ಸರ್? ಮೇಡಮ್ ಇವತ್ತು ನಾನು ನಿಮ್ಗೆ ವಾಸ್ತವದಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಒಂದು ಹೇಳ್ತೀನಿ ನಿಮಗೆ. ಈಗ ಹೆಣ್ಮಕ್ಳು ರಿಸರ್ವೇಶನ್ ದೇವೇಗೌಡರು ಸಾಹೇಬ್ರು ತಂದುಕೊಟ್ರು ಅಂತ ಹೇಳ್ತೀರಿ, ಅಥವಾ ಇಲ್ಲಿ ಹೆಣ್ಮಕ್ಳೇ ನಿಂತ್ಕೋಬೇಕು, ಇಲ್ಲೇನೋ ರಿಸರ್ವ್ ಇದೆ ಅಂತ ಅನ್ಕೋಣ. ನಾಳೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪಕ್ಷ ಇರಲಿ, ಅದು ಪ್ರಾದೇಶಿಕ ಪಕ್ಷ ಇರಲಿ, ರಾಷ್ಟ್ರೀಯ ಪಕ್ಷ ಇರಲಿ, ಹೆಣ್ಮಕ್ಳು ಬರ್ತಕ್ಕಂಥವ್ರು ಯಾರು ಇರ್ತಾರೆ ಅಂದರೆ, ಅಥವಾ ಅವ್ರನ್ನ ಮದುವೆ ಆಗಿರ್ತಕ್ಕಂಥ ಆ ಗಂಡ ರಾಜಕಾರಣದಲ್ಲಿ ಇರ್ತಾನೆ, ಕೊನೆಗೆ ಆ ಗಂಡನಿಗೆ ಅವಕಾಶ ಸಿಕ್ಕದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಒಂದು ಹೆಣ್ಮಗಳನ್ನ ಕರ್ಕೊಂಬಂದು ನಿಲ್ಲಿಸ್ತಕ್ಕಂಥ ವಾತಾವರಣ ನಾವು ಕಾಣ್ಬೋದು. ಇದನ್ನ ಹೊರತುಪಡಿಸಿಯೂ ಕೂಡ ಹೆಣ್ಮಕ್ಳಾಗಿಯೇ ನಾನು ಹೇಳೋದು, ವಿತೌಟ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ವಿತೌಟ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಪೊಲಿಟಿಕಲ್ ಸಪೋರ್ಟ್, ಅವ್ರಿಗೆ ಇರ್ತಕ್ಕಂಥ ಜಸ್ಟ್ ಫ್ಯೂಚರ್ ವಿಷನ್ ಮೇಲೆ ಅವ್ರಿಗೆ ನಾವು ಮನ್ನಣೆ ಕೊಡ್ತಕ್ಕಂಥದ್ದು ಮಾಡ್ತೀವಿ, ಗುರುತಿಸ್ತೀವಿ. ಹೆಂಗೆ ಗುರುತಿಸಿ? ವಾಟ್ ಈಸ್ ಹೆಂಗೆ? ಈಗ ನಾನು JDS ಪಾರ್ಟಿಯಲ್ಲಿ ನಾನು ಬರಬೇಕು ಅಂತಂದ್ರೆ ಏನು ಮಾಡಬೇಕು ಒಬ್ಬ ಹೆಣ್ಮಗಳು? ಮೇಡಮ್, ಒಂದು
ಈಗ ಹೆಣ್ಮಕ್ಳ ಒಂದು ಪದಾಧಿಕಾರಿಗಳ ಒಂದು ಟೀಮನ್ನ ಕಟ್ಟಿದೀವಿ. ಇದನ್ನ ಮತ್ತಷ್ಟು ವಿಸ್ತಾರಗೊಳಿಸಬೇಕಾಗ್ತದೆ. ಬಿಕಾಸ್ ಈ ಹೆಣ್ಮಕ್ಳು ಆನ್ಲೈನ್ ರಿಜಿಸ್ಟ್ರೇಷನ್, ಆನ್ಲೈನ್ ಅಲ್ಲಿ ನಿಮ್ಮನ್ನ ಸಂಪರ್ಕಿಸೋದು, ಆ ಥರದ್ದು ಏನಾದರೂ ಡಿಜಿಟಲಿ ನಿಮ್ದು ಏನಾದರೂ ಸಮೂಹ ಮಾಧ್ಯಮ ಇದೆಯಾ? ಅಲ್ಲ, ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈಗ. ನಮ್ಮ ವೆಬ್ಸೈಟ್ಗಳ ಮೂಲಕ ನೀವು ಹೇಳ್ದಂಗೆ ಯಾರ್ಯಾರು ಬೇಕಾದ್ರೆ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು, ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದು ಯಾರ್ಯಾರು ಆಸಕ್ತರಿದ್ದಾರೆ, ಸೊ ಅಂಥವ್ರಿಗೆಲ್ಲ ಒಂದು ಅವಕಾಶವನ್ನು ಮಾಡ್ಕೊಡ್ತೀವಿ. ಥ್ರೂ ಆನ್ ಆ್ಯಪ್ ಆರ್ ಥ್ರೂ ಎ ವೆಬ್ಸೈಟ್ ಆರ್ ಸಮಥಿಂಗ್ ಲೈಕ್ ದಟ್ ಮಾಡ್ತೀವಿ. ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲೂ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಆನ್ ಗ್ರೌಂಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೆಚ್ಚಾಗಿ ಪದಾಧಿಕಾರಿಗಳನ್ನ ಇನ್ನೊಂದಷ್ಟು ವಿಸ್ತರಣೆ ಮಾಡಿಕೊಂಡು ಒಂದು ಅವಕಾಶ ಮಾಡಿಕೊಡ್ತಕ್ಕಂಥದ್ದಕ್ಕೆ ವಿಲ್ ಡೆಫಿನೆಟ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪಾದಯಾತ್ರೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆ. ಸೊ ಅದು ನಿಜಾನ? ಅದು ಹೆಂಗೆ, ಏನು ಎತ್ತ, ಅದ್ರ ಬಗ್ಗೆ ಯಾವಾಗ ತಾವು ರೋಡ್ ಮ್ಯಾಪ್ ಕೊಡ್ತೀರಿ ಅಂತ? ಇಲ್ಲಿವರೆಗೂ ಭೂಮಿ ತಾಯಿಯನ್ನು ಹೆಜ್ಜೆ ಹಾಕಿ ನಡೆದಂಥವ್ರಿಗೆ ಜನ ಯಾವತ್ತಿಗೂ ಕೂಡ ಮನ್ನಣೆ ಕೊಟ್ಟಿದ್ದಾರೆ. ಅದು ನಮ್ಮ ದೇಶದ ಇತಿಹಾಸ, ಅನೇಕ ರಾಜ್ಯಗಳಲ್ಲಿ ಅದು ಸಾಬೀತಾಗಿದೆ. ಪಾದಯಾತ್ರೆ ಅಂತಕ್ಕಂಥದ್ದು ಅತ್ಯಂತ ವಿಷಯಾಧಾರಿತವಾದಂಥ ಪಾದಯಾತ್ರೆಗಳಾಗಬೇಕು. ಸುಮ್ಮನೆ ಪಾದಯಾತ್ರೆ ಏನೋ ಕಾಟಾಚಾರಕ್ಕೆ ಮಾಡ್ತೀವಿ, ಏನೋ ತೋರ್ಗಾಣಿಕೆಗೆ ಮಾಡ್ತೀವಿ ಅಂತಕ್ಕಂಥದ್ದು ಆಗಬಾರ್ದು. ವಾಟ್ ಈಸ್ ದ ರಿಯಲ್ ಇಶ್ಯೂ ವಿಚ್ ಪೀಪಲ್ ಆರ್ ಫೇಸಿಂಗ್ ಆ್ಯಂಡ್ ಯಾವ ಸಂದರ್ಭದಲ್ಲಿ ಮಾಡಬೇಕು? ಯಾಕೆಂದರೆ ಈಗ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು ಒಂದು 3.25 ವರ್ಷ ಅಷ್ಟು ಆಡಳಿತ ಕಳೆದಿದೆ. ನಾವು ಒಂದು ಸ್ವಲ್ಪ ಸಮಯ ಕೊಡಬೇಕು. ಯಾವತ್ತೂ ಕೂಡ ವಿರೋಧ ಪಕ್ಷದವರು ಒಂದು ಆಡಳಿತ ಪಕ್ಷಕ್ಕೆ ಅದು ಯಾವ ರೀತಿ ಆಡಳಿತ ಮಾಡಿ ತೋರಿಸ್ತಾರೆ ಅಂತಕ್ಕಂಥ ಸಮಯನೂ ಕೂಡ ಕೊಡಬೇಕಾಗಿತ್ತು. ಕೊಟ್ಟಿದ್ದೀವಿ. ಬಹುಶಃ ಆ ಗಡುವು ಮುಗಿದಿದೆ. ಜನನು ಬೇಸತ್ತಿದ್ದಾರೆ. ಸೊ ಜನರ ರಿಯಲ್ ಇಶ್ಯೂಸ್ ಏನಿದೆ ಅದನ್ನು ಮುಂದಿಟ್ಕೊಂಡು, ಪ್ಲಸ್ ಅದನ್ನು ಮುಂದೊಂದು ದಿನ ನಮ್ಮಲ್ಲಿ ಜನ ಏನಾದರೂ ನಮಗೆ ಮುಂದಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಾವು ಯಾವ ರೀತಿ ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ಮೀಟ್ ಮಾಡಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ ನಮ್ಮಲ್ಲಿ ಕ್ಲಾರಿಟಿ ಸಿಕ್ಕಂಥ ದಿನ ನಿಜಕ್ಕೂ ನೀವು ಹೇಳ್ದಂಗೆ ಪಾದಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿ ಕೈ ಹಾಕ್ತಾನೆ. ಆಲ್ ರೈಟ್.